ಎಸ್ ವೀಕ್ಷಕರೇ, ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಜೆಡಿಎಸ್ ನಿಂದ ಬೃಹತ್ ಪಾದಯಾತ್ರೆ ಬಿಡದಿಯ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಇವತ್ತು ಕೋಲಾರ ಜಿಲ್ಲೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡ ಹೂಡಿ ವಿಜಯ್ ಕುಮಾರ್ ಅವ್ರ ಜೊತೆ ನಾವಿದೀವಿ. ಹಾಗೇನೆ ಜೆಡಿಎಸ್ ಮುಖಂಡರಾಗಿರುವಂತ ಪ್ರಭಾಕರ್ ಅವರು ಕೂಡ ಇದ್ದಾರೆ. ಇಬ್ರನ್ನು ಮಾತಾಡ್ಸ್ತಾ ಹೋಗೋಣ ಯಾವ ಮಟ್ಟಕ್ಕೆ ಈ ಹೋರಾಟ ಸಾಗುತ್ತೆ ಅಂತ. ಸರ್, ಯಾವ ಮಟ್ಟಕ್ಕೆ ನೋಡ್ರಿ, ಇವತ್ತು ಈ ಬಿಡದಿ ಟೌನ್ಶಿಪ್ ಅಕ್ವಿಷನ್ದು ಏನು ಹೋರಾಟ ರೈತರು ಕೈಗೆತ್ಕೊಂಡಿದ್ದಾರೆ, ಇದಕ್ಕೆ ನಮ್ಮ ಜೆಡಿಎಸ್ ಪಕ್ಷ ಕೂಡ ಸಂಪೂರ್ಣ ಬೆಂಬಲ ಕೊಟ್ಟು ರೈತರ ಪರವಾಗಿ ನಿಲ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೋರಾಟವನ್ನ ಹಮ್ಮಿಕೊಂಡಿದೀವಿ. ಈ ಬಿಡದಿ ಟೌನ್ಶಿಪ್ ಕೈ ಬಿಡೋವರೆಗೂ ಈ ಹೋರಾಟ ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ಅನುಕೂಲ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಈ ಒಂದು ಹೋರಾಟವನ್ನು ತಗೊಂಡಿದೀವಿ. ಏನು ರೈತರು ಇವತ್ತು ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದಾರೆ, ಅಂತವ್ರ ಪರವಾಗಿ ಈ ಸರ್ಕಾರ ಕೈ ಬಿಡ್ಬೇಕಂತ ಈ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. ಸರ್, ಕನಕಪುರದ ಬಂಡೆ ಹಿಂದೆ ಸಿದ್ದರಾಮಯ್ಯ, ಈ ಬಾರಿ ಕನಕಪುರದ ಬಂಡೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ. ಬಂಡೆ ಜೆಡಿಎಸ್ ನ ಹೋರಾಟಕ್ಕೆ ಬಗ್ಗುತ್ತಾ ಅಂತ? ಖಂಡಿತವಾಗಿ ಬಂಡೆ ಇರ್ಬೋದು, ಆದ್ರೆ ರೈತರ ಮುಂದೆ ಯಾವ ಬಂಡೆ ಕಥೆನೂ ನಡೆಯಲ್ಲ. ಯಾಕಂದ್ರೆ ರೈತರು ಈ ಭೂಮಿಯ ಮುಖ್ಯವಾಗಿ ಇವತ್ತು ಯಾವುದೇ ಸರ್ಕಾರ ಬರ್ಬೇಕಾದ್ರೆ ಕೂಡ ರೈತರು ಮುಖ್ಯ. ರೈತರು ಮನಸ್ಸು ಮಾಡಿದ್ರೆ ಯಾವ ಬಂಡೆ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದಕ್ಕೂ ಲೆಕ್ಕಕ್ಕೆ ಇಟ್ಕೊಳಲ್ಲ ರೈತರು. ಇದರ ಪಾದಯಾತ್ರೆ ನಂತರ ಎರಡನೇ ರೂಪರೇಷೆ ಏನಾದ್ರು ಕಾನೂನು ಹೋರಾಟ ಇರ್ಬೋದು ಅಥವಾ ನಿರಂತರ ಸತ್ಯಾಗ್ರಹ ಇರ್ಬೋದು, ಆ ರೀತಿಯ ಪ್ಲಾನ್ ಇದೆ ಅಥವಾ ಪಾದಯಾತ್ರೆ ಸೀಮಿತ ಆಗುತ್ತೆ ಸರ್? ಏನ್ ಇವತ್ತು ಹೋರಾಟ ಮಾಡ್ತಾ ಇದೀವಿ, ಕಾನೂನು ರೀತಿಯಲ್ಲಿ ಹೋರಾಟನೂ ಮಾಡೋಂಥ ಸಿದ್ಧತೆಗಳು ನಡೀತಾ ಇದೆ. ಜೊತೆಯಲ್ಲಿ ಈ ಪಾದಯಾತ್ರೆ ಜನಗಳಿಗೆ ಏನು ಸಂದೇಶ ಕೊಡಬೇಕು, ಸರ್ಕಾರಕ್ಕೆ ಈ ಒಂದು ಏನು ಸಂದೇಶ ಕೊಡಬೇಕು ಅಂತೇಳಿ ಜನರ ಮುಖಾಂತರ ಕೊಡೋಂಥ ಕೆಲಸ ಮಾಡ್ತಾ ಇದೀವಿ. ಹಾಗೇನೆ ಸರ್ಕಾರದಿಂದ ಏನು ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನೂ ಮಾಡ್ತಾ ಇದೀವಿ. ಸರ್, ಒಂದು ಮಾಲೂರು ಕೋಲಾರ ವಿಚಾರಕ್ಕೆ ಬರ್ತೀನಿ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಕೋಲಾರಕ್ಕೆ ಅನ್ಯಾಯ ಆಗಿದೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ನಿಂತು ಇಡೀ ರಾಜ್ಯದಲ್ಲಿ ಸದ್ದು ಮಾಡಿದವ್ರು ನೀವು. ಈಗ ಜೆಡಿಎಸ್ ಸೇರಿದ್ದೀರಾ. 2028ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು, ಹಾಗೆ ಕೋಲಾರದಲ್ಲಿ ಸಚಿವ ಸ್ಥಾನ ಸಿಗೋದು. ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ? ಖಂಡಿತವಾಗಿ ನೋಡಿ, ಇವತ್ತು ಕೋಲಾರ ಜಿಲ್ಲೆಯಲ್ಲಿ 4 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಆದ್ರೆ ಇದುವರೆಗೂ ಒಬ್ರಿಗೂ ಕೂಡ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಇದಕ್ ಮುಂಚೆ ಸಿದ್ದರಾಮಯ್ಯನವರು ಅವ್ರ ಸರ್ಕಾರದಲ್ಲಿ ಕೂಡ ಈ ಒಂದು ಮಂತ್ರಿ ಸ್ಥಾನ ಕೊಟ್ಟಿಲ್ಲ, ಇವಾಗ್ಲೂ ಕೂಡ ಕೊಟ್ಟಿಲ್ಲ. ಖಂಡಿತವಾಗಿ ನಮ್ಮ ಏನು ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಜೆಡಿಎಸ್ ಪಕ್ಷ ಕುಮಾರಣ್ಣ ಅಧಿಕಾರಕ್ಕೆ ಬಂದೇ ಬರ್ತಾರೆ. ಕೋಲಾರ ಜಿಲ್ಲೆಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ. ಹುಡಿ ವಿಜಯ್ ಕುಮಾರ್ ಅವರು ವಿಧಾನಸೌಧಕ್ಕೆ ಬರೋದು ಫಿಕ್ಸ್ 28. ಖಂಡಿತವಾಗಿ ನಾವೆಲ್ಲ ಏನು ಇವತ್ತು ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡ್ತಾ ಇದೀವಿ, ಸಂಘಟನೆ ಮಾಡ್ತಾ ಇದೀವಿ. 2028ಕ್ಕೆ ಖಂಡಿತವಾಗಿ ಸರ್ಕಾರ ಬರುತ್ತೆ, ನಾವೆಲ್ಲ ಅದ್ರಲ್ಲಿ ಇರ್ತೀವಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀವಿ. ಈ ಮಧ್ಯೆ ನಿಮ್ಮ ಪಾದಯಾತ್ರೆ ಮಧ್ಯೆ ಒಂದು ಚಿಕ್ಕ ವಿಚಾರ ಚರ್ಚೆ ಆಗ್ತಾ ಇದೆ. ಸರ್ಕಾರ ಏನೀಗ ವಿಚಾರಗಳು ಏನಿದೆ ಕಾನೂನು ರೀತಿಯಾಗಿ ಸೈಲೆಂಟ್ ಆಗಿದೆ, ನಿಮ್ಮ ಹೋರಾಟಕ್ಕೆ ಮಣಿದಿದೆ. ಈ ಮಧ್ಯೆ ಕೂಡ ಈ ಹೋರಾಟ ಏನಿದೆ ಪಾದಯಾತ್ರೆ ಅನಿವಾರ್ಯತೆ ಇತ್ತ ಅನ್ನುವಂತ ಪ್ರಶ್ನೆ ಮೂಡ್ತಿರುವುದು. ನೋಡ್ರಿ, ಇವತ್ತು ಸರ್ಕಾರ ಮುಂದೆ ಸುಮ್ನೆ ಇದ್ದಂಗೆ ಕಾಣಿಸ್ತಾ ಇದೆ ಅಷ್ಟೇ. ಒಳಗಡೆ ಏನೇನ್ ಕೆಲಸ ಮಾಡ್ಬೇಕು ಆ ಕೆಲಸಗಳೆಲ್ಲ ನಡೀತಾ ಇದೆ, ಮಾಡ್ತಾ ಇದಾರೆ. ಆ ಉದ್ದೇಶಕ್ಕೋಸ್ಕರ ಅವ್ರು ಸುಮ್ನೆ ಇದಾರೆ ಅಂತ ಹೇಳ್ಬಿಟ್ಟು ನಾವು ಮುಳುಗೋದು ಬೇಡ. ಹಾಗಾಗಿ ಜನರ ಮುಂದೆ, ರೈತರ ಮುಂದೆ ನಾವೇನು ಹೋರಾಟ ಮಾಡ್ತಾ ಇದೀವಿ ಅದು ನಿರಂತರವಾಗಿ ಅವ್ರು ಘೋಷಣೆ ಮಾಡೋವರೆಗೂ ಈ ಸರ್ಕಾರ ನಾವು ಕೈ ಬಿಟ್ಟಿದೀವಿ ಅಂತ ಹೇಳೋವರೆಗೂ ಈ ಹೋರಾಟ ನಡೀತದೆ. ಈಗ ಪ್ರಭಾಕರ್ ಅವರ ಡಿ.ಕೆ. ಶಿವಕುಮಾರ್ ಅವರು ಪ್ರತಿ ಸಲ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಬಲವಂತವಾಗಿ ನಾವು ರೈತರಿಂದ ಭೂಸ್ವಾಧೀನ ಮಾಡಿಕೊಳ್ಳಲ್ಲ, ರೈತರು ಕೊಟ್ರೆ ತಗೋತೀವಿ, ಕೊಟ್ಟವರಿಗೆ 1.5 ಕೋಟಿ ಕೊಟ್ಟಿದೀವಿ, 2 ಕೋಟಿ ಕೊಟ್ಟಿದೀವಿ, ಚೆಕ್ ಕೊಟ್ಟಿದೀವಿ, ಇವತ್ತೇ ಕ್ಯಾಶ್ ಆಗುತ್ತೆ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಪ್ರತಿದಿನ. ಏನ್ ಹೇಳ್ತೀರಿ? ಈ ಬಿಡದಿ ಟೌನ್ಶಿಪ್ ಬಗ್ಗೆ ಹೇಳ್ಬೇಕಂದ್ರೆ ಈಗಾಗಲೇ ಸರ್ಕಾರ ದ್ವಂದ್ವ ನೀತಿಯನ್ನ ಅನುಸರಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ತದೆ. ಯಾಕೆ ಅಂದ್ರೆ 80% ರೈತರು ಒಪ್ಪಿದ್ದಾರೆ ಈ ಬಿಡದಿ ಟೌನ್ಶಿಪ್ಗೆ ಅಂತಾರೆ. 80% ರೈತರು ಒಪ್ಪಿದ್ರೆ ಇಲ್ಲಿ ತನಕ ನೀವು ಯಾಕೆ 80% ರೈತರದ್ದು ಒಪ್ಪಿದ್ದಾರೆ ಅಂತ ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ? ರೈತರ ಹೆಸರುಗಳಾಗ್ಲಿ, ರೈತರ ಸರ್ವೆ ನಂಬರ್ಗಳಾಗ್ಲಿ, ಇಷ್ಟು ಜನ ನಮ್ಗೆ ಒಪ್ಪಿದ್ದಾರೆ, ಒಪ್ಪಿಗೆ ಪತ್ರ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಸರ್ಕಾರ ದ್ವಂದ್ವ ನೀತಿಯನ್ನ ಅನುಸರಣೆ ಮಾಡ್ತಾ ಇದೆ. ನೇರವಾಗಿ ರೈತರಿಂದ ಆ ಜಮೀನ ಕಸಿದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಬಿಡದಿ ಟೌನ್ಶಿಪ್ ಅಲ್ಲಿ ರೈತರು 100ಕ್ಕೆ 100% ಯಾರು ಅಷ್ಟೇ 20% ರೈತರು ಕೂಡ ಒಪ್ಪಿಲ್ಲ. 80% ರೈತರು ಇವತ್ತು ವಿರೋಧ ಇದೆ. ಆ ವಿರೋಧ ಇರೋದ್ರಿಂದ ಇವತ್ತು ಸುಮಾರು ಇವತ್ತೇನ್ ನಮ್ಮ ಕುಮಾರಸ್ವಾಮಿ ಅವರು ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಈ ಬಿಡದಿ ಟೌನ್ಶಿಪ್ ವಿರೋಧಿಸಿ ಇವತ್ತು ಹೋರಾಟ ನಡೀತಾ ಇದೆ.
ಇವತ್ತು ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ. ಇವತ್ತೇನ್ ತಾವೆಲ್ಲ ಬಂಡೆ ಅಂತ ಹೇಳ್ತೀರಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೊಂದು ಎಚ್ಚರಿಕೆ, ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ, ಈ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತೇನು ಒಂದು ಹೋರಾಟ ನಡೀತಾ ಇದೆ, ಈ ರೈತರನ್ನ ಉಳಿಸುವಂತ ಕೆಲಸ ಮಾಡ್ತಾರೆ, ಅದು ದೇವೇಗೌಡರ ಆಶೀರ್ವಾದ ಇದೆ. ಹಾಗಾಗಿ ಇವತ್ತು ಬಿಡದಿ ಟೌನ್ಶಿಪ್ ನ ವಿರೋಧಿಸಿ ಇವತ್ತೇನು 3 ದಿವಸ ನಾವು ಪಾದಯಾತ್ರೆ ನಂಬ್ಕೊಂಡಿದೀವಿ. ಈ ಪಾದಯಾತ್ರೆ ಯಶಸ್ವಿ ಆಗ್ತದೆ. ಇವತ್ತು ಮುಖ್ಯಮಂತ್ರಿಗಳು ನೇರವಾಗಿ ಬಿಡದಿ ಟೌನ್ಶಿಪ್ ನ ಏನಿವತ್ತು ಅಕ್ವಿಷನ್ ಹೊಲಿಸಿದ್ದಾರೆ ಅದನ್ನ ವಾಪಸ್ ತಗೊಳ್ಳೋವರೆಗೂ ಈ ಹೋರಾಟ ನಿಲ್ಲಲ್ಲ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಎಸ್ ಸರ್, ಈಗ ಪ್ರಭಾಕರ್ ಸರ್ ಹೇಳ್ತಿದ್ರಿ ಯಾರು ಕೂಡ ಒಪ್ಪಿಗೆ ಪತ್ರ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರಿ. ಯಾಕೆ ಜೆಡಿಎಸ್ ನವರು ಅದನ್ನೇ ಸರ್ಕಾರಕ್ಕೆ ಅಥವಾ ನ್ಯಾಯಾಲಯಕ್ಕೆ ಒಪ್ಪಿಗೆ ಇಲ್ಲ ಅಂತ ಯಾಕೆ ಒಂದು ಪತ್ರ ಚಳವಳಿ ಮಾಡಬಾರದು ಅಂತ ಹೇಳಿ? ಈಗಾಗಲೇ ಈಗಾಗಲೇ ನಾವು ನ್ಯಾಯಯುತವಾಗಿ ನ್ಯಾಯಾಲಯಕ್ಕೂ ಒಂದು ಇದನ್ನ ಹಾಕಿದೀವಿ, ದಾವೆ ಹಾಕಿದೀವಿ. ನ್ಯಾಯಾಲಯ ಇವತ್ತೇನು ಹೈಕೋರ್ಟ್ ಅಲ್ಲಿ ಇವತ್ತೇನು ಒಂದು ತಡೆಯಾಜ್ಞೆ ಕೊಟ್ಟಿದ್ದಾರೆ, ಆ ತಡೆಯಾಜ್ಞೆ ಇದ್ರೂ ಸಹ ಸರ್ಕಾರ ರೈತರನ್ನ ಮನವೊಲಿಸ್ತಾ ಇಲ್ಲ, ರೈತರನ್ನ ನೇರವಾಗಿ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ, ರೈತರಿಂದ ಜಮೀನ ಕಸಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿರುವಂತ ಬಿಡದಿ ಟೌನ್ಶಿಪ್ ಒಳಗಡೆ ಸುಮಾರು ರೈತರು ಎಲ್ಲ 5 ಗುಂಟೆ 10 ಗುಂಟೆ 15 ಗುಂಟೆ 20 ಗುಂಟೆ ಜೀವನ ಮಾಡ್ತಾರ. ಇವತ್ತೆಲ್ಲರೂ ಅವ್ರ ಕಸಬು, ರೈತರ ಕಸಬು, ರೈತರು ಇವತ್ತೇನು ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇದಾರೆ. ಆ ಒಕ್ಕಲತನವನ್ನ ಬಿಡಿಸ್ಬೇಕು ಅಂತ ಹೇಳ್ತಾ ಇದಾರೆ. ಆದ್ರೆ ಇದಾಗಬಾರ್ದು. ರೈತರ ಕಸಬು ಏನಿದೆ ಇವತ್ತು ನೀವೆಲ್ಲ ನೋಡಿದಿರಿ, ಬಿಡದಿ ಟೌನ್ಶಿಪ್ ಅಲ್ಲಿ ಎಲ್ಲೇ ಹೋಗ್ಲಿ ನಿಮಗೆ ತೆಂಗಿದೆ, ಅಡಿಕೆ ಇದೆ, ಎಲ್ಲ ಜಮೀನುಗಳಲ್ಲಿ ಇವತ್ತು ಎಲ್ಲ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಕ್ರಾಪ್ಸ್ ಬೆಳೀತಾ ಇದ್ದಾರೆ. ಇವತ್ತು ಹಸಿರು ಎಲ್ಲೇ ಹೋದ್ರು ಹಸಿರು ಇದೆ. ಹಾಗಾಗಿ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡಬಾರ್ದು. ಈ ಟೌನ್ಶಿಪ್ ನ ಬಿಡಬೇಕು. ರೈತರು ನೆಮ್ಮದಿಯಿಂದ ಇಲ್ಲಿ ಜೀವನ ಮಾಡ್ಲಿಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಮತ್ತು ಇದೊಂದು ಸರ್ಕಾರಕ್ಕೆ ಎಚ್ಚರಿಕೆ. ಇವತ್ತು ಏನು ಈ ಬಿಡದಿ ಟೌನ್ಶಿಪ್ ಹೋರಾಟ ನಡೀತಾ ಇದೆ, ನಿರಂತರವಾಗಿ ಇದು ಹೋರಾಟ ಆಗ್ತದೆ. ಇದನ್ನು ಬಿಡೋವರೆಗೂ ನಾವ್ಯಾರು ಈ ಕರ್ನಾಟಕದಲ್ಲಿ ಜನ ಏನ್ ರೈತರಿದ್ದಾರೆ, ಇಡೀ ಕರ್ನಾಟಕದ ಜನ ರೈತರು ಭುಗಿಲೆತ್ತು ನಿಂತ್ಕೊಳ್ಳುವಂತ ಕೆಲಸ ಆಗ್ತದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ದಯಮಾಡಿ ಈ ಒಂದು ರೈತರ ಏನಿವತ್ತು ಒಕ್ಕಲತನವನ್ನ ಉಳಿಸ್ಬೇಕು ಅಂತ ಈ ಸರ್ಕಾರಕ್ಕೆ ಮತ್ತು ರೈತರಿಗೆ ನಾವು ಮನವಿ ಮಾಡ್ತಾ ಇದೀವಿ. ರೈತರ ಒಕ್ಕಲತನವನ್ನ ಮಾಡ್ಲಿಕ್ಕೆ ಬಿಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಸ್ ಸರ್, ಕೊನೆಯದಾಗಿ ತುಂಬಾ ಚೆನ್ನಾಗಿ ನೆನಪಿದೆ ನಿಮ್ಮ ಜೆಡಿಎಸ್ ಪಕ್ಷ ಸೇರ್ಪಡೆ ಸಂದರ್ಭ. ಕುಮಾರಸ್ವಾಮಿ ಅವರು, ನಿಖಿಲ್ ಅವರು ಅಲ್ದೇನೆ ದೇವೇಗೌಡ ಅಪ್ಪಾಜಿ ಅವರೇ ಬಂದು ಆಶೀರ್ವಾದ ಮಾಡಿದ್ರು. ಆ ನಂತರದಲ್ಲಿ ಮಾಲೂರಿನಲ್ಲಿ ಜೆಡಿಎಸ್ ನ ಪಕ್ಷ ಸಂಘಟನೆ ಹೇಗಿದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಪಕ್ಷದ ಸಂಘಟನೆ ಯಾವೆಲ್ಲ ಡೈರೆಕ್ಷನ್ಗಳು ಕೊಡ್ತಾರೆ ಅದ್ರ ಮುಖಾಂತರ ಜನರು ಕೂಡ ಈ ಸರಿ ಈ ಒಂದು ನಮ್ಮ ಕುಮಾರಣ್ಣ ಸರ್ಕಾರ ಬರಬೇಕು, ಕುಮಾರಣ್ಣ ಈ ಸರಿ ಅವರ ಒಂದು ಈ JDS ಪಕ್ಷ ಬರಬೇಕು. ರೈತರಿಗೆ ಏನಾದ್ರು ಇವತ್ತು ಸಾಲ ಮನ್ನಾ ಆಗಿರ್ಬೋದು, ಪ್ರತಿಯೊಂದು ಯಾವ್ದಾರ ಬಡವ್ರ ಪರಗೆ ಒಳ್ಳೆ ಕಾಳಜಿ ಇಟ್ಕೊಂಡಿರೋದಂತಂದ್ರೆ ಕುಮಾರಣ್ಣವರು. ಹಾಗಾಗಿ ಈ ಸರಿ ನಾವು ಬೆಂಬಲವನ್ನು JDS ಪಕ್ಷಕ್ಕೆ ಕೊಟ್ಟು ಈ ಸರಿ ಸರ್ಕಾರ ಬರೋ ರೀತಿಯಲ್ಲಿ ನಾವೆಲ್ಲ ಮಾಡ್ಬೇಕಂತ ಜನ ಕೂಡ ತೀರ್ಮಾನ ಮಾಡಿದ್ರೆ ಖಂಡಿತವಾಗಿ ಆಗುತ್ತೆ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀವಿ. ಎಸ್ ವೀಕ್ಷಕರೇ, ಇಡೀ ರಾಜ್ಯಾದ್ಯಂತ JDS ಮುಖಂಡರು ಹಾಗೇನೆ ರೈತರು ಕಾರ್ಯಕರ್ತರ ಬೆಂಬಲ ಈಗ ನೋಡ್ತಾ ಇದ್ರಿ. ಮಾಲೂರಿಂದ, ಕೋಲಾರ ಜಿಲ್ಲೆ ಮಾಲೂರಿಂದ ಹೂಡಿ ವಿಜಯಕುಮಾರ್ ಅವರು ಹಾಗೆ ಪ್ರಭಾಕರ್ ಅವರು ಬೆಂಬಲವನ್ನು ಸೂಚಿಸಿದ್ದಾರೆ. ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ, ಬಿಡದಿ ಟೌನ್ಶಿಪ್ ನಿಲ್ಲಬೇಕಾ ಮುಂದುವರಿಬೇಕಾ? ಧನ್ಯವಾದ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.